ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಸಂತೆಗೆ ಸ್ವಾಗತ. ಮೊದಲು ಒಂದು ಸ್ಮಾಲ್ ಅಪಾಲಜಿ. ಕಳೆದ 1 ತಿಂಗಳಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಎಲ್ರಿಗೂ ಸಾರಿ. ಸ್ವಲ್ಪ ಪರ್ಸನಲ್ ವರ್ಕ್ ಮತ್ತು ಬ್ಯುಸಿ ಶೆಡ್ಯೂಲ್ ಕಾರಣದಿಂದ ವಿಡಿಯೋಗಳು ಬರಲಿಲ್ಲ. ಆದರೂ ನೀವು ಚಾನಲ್ಗೆ ಕೊಟ್ಟಿರುವ ಸಪೋರ್ಟ್, ಕಮೆಂಟ್ಸ್ ಮತ್ತು ಲವ್ ನಿಜವಾಗಿಯೂ ನನಗೆ ತುಂಬಾ ಮೋಟಿವೇಟ್ ಮಾಡುತ್ತದೆ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆದರೆ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಫ್ರೀಲಿ ಅವೈಲೇಬಲ್ ಆಗಿರುವ ಕೆಲವು ಮೈಂಡ್ ಬ್ಲೋಯಿಂಗ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಬಗ್ಗೆ ಇಂದು ಮಾತನಾಡೋಣ. ಈ ಮೂವೀಸ್ನಲ್ಲಿ ಸ್ಟೋರಿ ಟ್ವಿಸ್ಟ್ಸ್, ಅನ್ಎಕ್ಸ್ಪೆಕ್ಟೆಡ್ ಮೊಮೆಂಟ್ಸ್, ಮಿಸ್ಟರಿ ಫೀನ್ಸ್ ಎಲ್ಲವೂ ನಿಮಗೆ ಲಾಸ್ಟ್ ಮಿನಿಟ್ವರೆಗೂ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಕೊಡುತ್ತವೆ. ಕೆಲವು ಸೀನ್ಸ್ ನೋಡಿದಾಗ ಲಿಟ್ರಲಿ ಗೂಸ್ ಬಂಪ್ಸ್ ಬರುತ್ತವೆ. ಇನ್ನೂ ಕೆಲವು ಮೊಮೆಂಟ್ಸ್ ನಿಮ್ಮ ಮೈಂಡನ್ನೇ ಕನ್ಫ್ಯೂಸ್ ಮಾಡುತ್ತದೆ. ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಫ್ಯಾನ್ ಆಗಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಮಸ್ಟ್ ವಾಚ್. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ಇನ್ನೂ ಸಿನಿಮಾ ಸಂತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಸಿನಿಮಾ ಕಂಟೆಂಟ್ ನಿಮ್ಮ ಮುಂದೆ ತರುತ್ತೇನೆ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಥ್ರಿಲ್ಲಿಂಗ್ ಜರ್ನಿ ಶುರು ಮಾಡೋಣ. ನಂಬರ್ 5, ತಿರುಮೂಗನ್. ಫ್ರೆಂಡ್ಸ್, ಇಮ್ಯಾಜಿನ್ ಮಾಡಿ, ಒನ್ ಡೇಂಜರಸ್ ಡ್ರಗ್ ಮತ್ತು ಒನ್ ಮೈಂಡ್ ಬ್ಲೋಯಿಂಗ್ ವಿಲನ್. ಇದೇ ಕಾನ್ಸೆಪ್ಟ್ ಮೇಲೆ ಬಿಲ್ಡ್ ಆಗಿರೋ ಮೂವಿ ಅಂದ್ರೆ ತಿರುಮೂಗನ್. ಈ ಮೂವಿ ಈಗ ಯೂಟ್ಯೂಬ್ನಲ್ಲಿ ಫ್ರೀ ಆಗಿ ಅವೈಲೇಬಲ್ ಇದೆ. ನೀವು ಡೈರೆಕ್ಟ್ ಆಗಿ ವಾಚ್ ಮಾಡಬಹುದು. ಸ್ಟೋರಿ ಸ್ಟಾರ್ಟ್ ಆಗೋದು ಒಂದು ಶಾಕಿಂಗ್ ಅಟ್ಯಾಕ್ ಇಂದ. ಮಲೇಷಿಯಾನಲ್ಲಿ ಇಂಡಿಯನ್ ಎಂಬಸಿ ಮೇಲೆ ಸ್ಟ್ರೇಂಜ್ ಅಟ್ಯಾಕ್ ಆಗುತ್ತದೆ. ಇದಕ್ಕೆ ರೀಸನ್ ಆಗಿರೋದು ಸ್ಪೀಡ್ ಅನ್ನೋ ಡೇಂಜರಸ್ ಡ್ರಗ್. ಇದನ್ನು ಯೂಸ್ ಮಾಡಿದ್ರೆ ಬಾಡಿ ಎಡ್ರೆನಲಿನ್ ಸಡನ್ ಆಗಿ ಬೂಸ್ಟ್ ಆಗುತ್ತದೆ. ಈ ಕೇಸ್ ಸಾಲ್ವ್ ಮಾಡಲು ಸಸ್ಪೆಂಡ್ ಆಗಿರೋ ರಾ ಏಜೆಂಟ್ ವಿಲನ್ ಪಾತ್ರದಲ್ಲಿ ಚಿಯಾನ್ ವಿಕ್ರಮ್ ಮತ್ತೆ ಮಿಷನ್ಗೆ ಬರುತ್ತಾರೆ. ಬಟ್ ಏನು ಗೊತ್ತಾ, ಈ ಡೇಂಜರಸ್ ಡ್ರಗ್ ಕ್ರಿಯೇಟ್ ಮಾಡಿರೋ ಮಾಸ್ಟರ್ ಮೈಂಡ್ ಅಂದ್ರೆ ಲವ್. ಅದೇ ವಿಕ್ರಮ್ ಪ್ಲೇ ಮಾಡಿದ ಸ್ಟೈಲಿಶ್ ಮತ್ತು ಅನ್ಪ್ರೆಡಿಕ್ಟಬಲ್ ವಿಲನ್. ಲವ್ ಓನ್ಲಿ ಸೈಂಟಿಸ್ಟ್ ಅಲ್ಲ, ತುಂಬಾ ಇಂಟೆಲಿಜೆಂಟ್ ಕ್ರಿಮಿನಲ್. ಅವನ ಪ್ಲಾನ್ ಸ್ಟಾಪ್ ಮಾಡಕ್ಕೆ ಕಿಲನ್ ಮಲೇಷಿಯಾಗೆ ಹೋಗ್ತಾನೆ. ಲಾಂಗ್ ವಿತ್ ಹಿಮ್ ಏಜೆಂಟ್ ಆರುಷಿ ಪಾತ್ರದಲ್ಲಿ ನಿತ್ಯ ಮೆನನ್ ಸ್ಟೋರಿಗೆ ಸ್ಟ್ರಾಂಗ್ ಸಪೋರ್ಟ್ ಕೊಡ್ತಾರೆ. ಮೂವಿನಲ್ಲಿ ಸ್ಟೈಲಿಶ್ ಆಕ್ಷನ್ ಸೀನ್ಸ್, ಇಂಟರ್ನ್ಯಾಷನಲ್ ಲೊಕೇಶನ್ಸ್ ಮತ್ತು ಮೈಂಡ್ ಗೇಮ್ಸ್ ಫುಲ್ ಟೈಟ್ ಆಗಿರುತ್ತವೆ. ಸ್ಪೆಷಲಿ ವಿಕ್ರಮ್ ಡ್ಯುಯಲ್ ರೋಲ್ ಪರ್ಫಾರ್ಮೆನ್ಸ್, ಹೀರೋ ಮತ್ತು ವಿಲನ್ ಮೂವಿಗೆ ಬಿಗ್ ಹೈಲೈಟ್. ಸಸ್ಪೆನ್ಸ್, ಸೈನ್ಸ್ ಫಿಕ್ಷನ್ ಮತ್ತು ಸ್ಟೈಲಿಶ್ ಆಕ್ಷನ್ ಇಷ್ಟ ಇದ್ರೆ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇರೋ ತಿರುಮುಗನ್ ಡೆಫಿನೆಟ್ಲಿ ಒನ್ ಮಸ್ಟ್ ವಾಚ್ ಮೂವಿ. ನಂಬರ್ 4, ಲವ್ ಮೀ ಇಫ್ ಯು ಡೇರ್. ಸ್ಟೋರಿ ಸ್ಟಾರ್ಟ್ ಆಗೋದು ಅರ್ಜುನ್ ಅನ್ನೋ ಯೂಟ್ಯೂಬರ್ನಿಂದ. ಸೂಪರ್ ನ್ಯಾಚುರಲ್ ಕಂಟೆಂಟ್ ಮಾಡೋದು ಅವನ ಪ್ಯಾಷನ್. ಗೋಸ್ಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು, ಹಾಂಟೆಡ್ ಸ್ಟೋರೀಸ್ ರಿವೀಲ್ ಮಾಡೋದು ಇದೇ ಅವನ ಲೈಫ್. ಆದರೆ ಒಂದಿನ ಅವನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಒಂದು ಹಾಂಟೆಡ್ ಅಪಾರ್ಟ್ಮೆಂಟ್ ಇನ್ವೆಸ್ಟಿಗೇಟ್ ಮಾಡ್ತಿರುವಾಗ ಅವನು ದಿವ್ಯವತಿ ಅನ್ನೋ ಮಿಸ್ಟೀರಿಯಸ್ ಗರ್ಲ್ನ ಮೀಟ್ ಮಾಡ್ತಾನೆ. ಫಸ್ಟ್ ಅದು ಜಸ್ಟ್ ಕೋಇನ್ಸಿಡೆನ್ಸ್ ಅನಿಸ್ತದೆ, ಆದರೆ ಸ್ಲೋಲಿ ಅರ್ಜುನ್ಗೆ ಗೊತ್ತಾಗುತ್ತೆ ಅವಳು ನಾರ್ಮಲ್ ಗರ್ಲ್ ಅಲ್ಲ. ಇಲ್ಲಿಂದ ಸ್ಟೋರಿ ಫುಲ್ ಸಸ್ಪೆನ್ಸ್ ಮೋಡ್ಗೆ ಹೋಗುತ್ತೆ. ಲವ್, ಫಿಯರ್, ಸೂಪರ್ ನ್ಯಾಚುರಲ್ ಮಿಸ್ಟ್ರಿ ಎಲ್ಲವೂ ಮಿಕ್ಸ್ ಆಗಿ ಮೂವಿ ತುಂಬಾ ಇಂಟೆನ್ಸ್ ಫೀಲ್ ಕೊಡುತ್ತೆ. ಅರ್ಜುನ್ ಅವಳ ಮೇಲೆ ಲವ್ ಡೆವಲಪ್ ಮಾಡ್ತಾನೆ. ಬಟ್ ಶಾಕಿಂಗ್ ಟ್ರೂತ್ ಏನಂದ್ರೆ ಅವಳು ಒಬ್ಬ ಗೋಸ್ಟ್ ಆಗಿರಬಹುದು ಅನ್ನೋ ಡೌಟ್. ಮೂವಿನಲ್ಲಿ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಅನ್ಪ್ರೆಡಿಕ್ಟಬಲ್ ಟ್ವಿಸ್ಟ್. ಯಾವ ಸೀನ್ನಲ್ಲಿ ಏನ್ ರಿವೀಲ್ ಆಗುತ್ತೆ ಅಂತ ಗೆಸ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಲಿಟ್ರಲಿ ಮೈಂಡ್ ಬ್ಲೋಯಿಂಗ್. ಓವರ್ ಆಲ್, ಲವ್ ಮೀ ಇಫ್ ಯು ಡೇರ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಹಾರರ್ ಥ್ರಿಲ್ಲರ್. ಸಸ್ಪೆನ್ಸ್, ಎಮೋಷನ್, ಗೋಸ್ಟ್ ಮಿಸ್ಟ್ರಿ ಈ ಮೂರು ಕಂಬೈನ್ ಆಗಿ ವ್ಯೂವರ್ಸ್ಗೆ ಕಂಪ್ಲೀಟ್ ಎಂಗೇಜಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ನೀವು ಸಸ್ಪೆನ್ಸ್ ಹಾರರ್ ಮೂವೀಸ್ ಇಷ್ಟಪಟ್ಟರೆ ಈ ಮೂವಿ ಡೆಫಿನೆಟ್ಲಿ ಒನ್ಸ್ ಟ್ರೈ ಮಾಡಬೇಕು. ನಂಬರ್ 3, ಅಂತರಿಕ್ಷಂ 9000 kmph. ಒಮ್ಮೆ ಇಮ್ಯಾಜಿನ್ ಮಾಡಿ, ಸ್ಪೇಸ್ನಲ್ಲಿ ಆರ್ಬಿಟ್ ಆಗ್ತಿರೋ ಒಂದು ಸ್ಯಾಟಲೈಟ್ ಸಡನ್ ಆಗಿ ಕಂಟ್ರೋಲ್ ತಪ್ಪಿದ್ರೆ ಏನಾಗಬಹುದು? ಎಂಟೈರ್ ವರ್ಲ್ಡ್ ಕಮ್ಯುನಿಕೇಶನ್ ಬ್ಲ್ಯಾಕ್ಔಟ್ ಆಗೋ ಡೇಂಜರ್. ಇದೇ ಇಂಟೆನ್ಸ್ ಕಾನ್ಸೆಪ್ಟ್ ಮೇಲೆ ಬೇಸ್ ಆಗಿರೋ ಮೂವಿ ಅಂತರಿಕ್ಷಂ 9000 kmph. ಸ್ಟೋರಿ ಫಾಲೋ ಮಾಡೋದು ದೇವ್ ಅನ್ನೋ ಫಾರ್ಮರ್ ಆಸ್ಟ್ರೋನಾಟ್. ಪಾಸ್ಟ್ನಲ್ಲಿ ನಡೆದ ಪರ್ಸನಲ್ ಟ್ರಾಜಿಡಿ ಕಾರಣದಿಂದ ಅವನು ಸ್ಪೇಸ್ ಮಿಷನ್ ಬಿಟ್ಟು ಕಂಪ್ಲೀಟ್ಲಿ ಐಸೋಲೇಷನ್ನಲ್ಲಿ ಲೈಫ್ ನಡೆಸ್ತಿದ್ದಾನೆ. ಬಟ್ ಒಂದು ದಿನ ಇಂಡಿಯನ್ ಸ್ಯಾಟಲೈಟ್ ಮಿಹಿರಾ ಸಡನ್ ಆಗಿ ಸಿಗ್ನಲ್ ಲೂಸ್ ಆಗುತ್ತೆ ಮತ್ತು ಅದು ಸ್ಪೇಸ್ನಲ್ಲಿ ಕ್ರ್ಯಾಶ್ ಆಗೋ ರಿಸ್ಕ್ ಕ್ರಿಯೇಟ್ ಮಾಡುತ್ತದೆ. ನಾವು ಸಿಚುವೇಶನ್ ಸೀರಿಯಸ್ ಆಗುತ್ತದೆ. ಎಂಟೈರ್ ಗ್ಲೋಬಲ್ ಕಮ್ಯುನಿಕೇಶನ್ ಕೊಲ್ಯಾಪ್ಸ್ ಆಗೋ ಪಾಸಿಬಿಲಿಟಿ. ಸೊ ಏಜೆನ್ಸಿ ಮತ್ತೆ ದೇವನ್ನು ಕಾಂಟ್ಯಾಕ್ಟ್ ಮಾಡುತ್ತದೆ. ಪಾಸ್ಟ್ ಮೆಮೊರೀಸ್, ಇಮೋಷನಲ್ ಪೇನ್ ಎಲ್ಲವನ್ನೂ ಸೈಡ್ಗೆ ಹಾಕಿ ದೇವ್ ಮತ್ತೆ ಸ್ಪೇಸ್ ಮಿಷನ್ಗೆ ರೆಡಿ ಆಗ್ತಾನೆ. ಲಾಂಗ್ ವಿತ್ ಅವನ ಟೀಮ್ ಬ್ರಿಲಿಯಂಟ್ ಸೈಂಟಿಸ್ಟ್ ರಿಯಾ ಅವರು ಇಂಪಾಸಿಬಲ್ ಅನ್ನಿಸೋ ಮಿಷನ್ ಸ್ಟಾರ್ಟ್ ಮಾಡುತ್ತಾರೆ. ಝೀರೋ ಗ್ರಾವಿಟಿ ಸ್ಪೇಸ್, ಟೆಕ್ನಿಕಲ್ ಚಾಲೆಂಜಸ್,
ಇಮೋಷನಲ್ ಮೂಮೆಂಟ್ಸ್ ಎಲ್ಲ ಮಿಕ್ಸ್ ಆಗಿ ಮೂವಿ ಫುಲ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ಓವರಾಲ್ ಹೇಳಬೇಕಂದ್ರೆ ಅಂತರಿಕ್ಷಂ 9000 KMPH ಒಂದು ಯುನೀಕ್ ಇಂಡಿಯನ್ ಸ್ಪೇಸ್ ಥ್ರಿಲ್ಲರ್. ವಿಜುವಲ್ಸ್, ಟೆನ್ಷನ್ ಮತ್ತು ಇಮೋಷನಲ್ ಸ್ಟೋರಿ. ಈ ಮೂವಿ ಸ್ಟಾರ್ಟ್ ಮಾಡಿದ್ಮೇಲೆ ಲಾಸ್ಟ್ ಸೀನ್ ತನಕ ಬಿಂಜ್ ವಾಚ್ ಮಾಡದೇ ಇರೋದು ಆಲ್ಮೋಸ್ಟ್ ಇಂಪಾಸಿಬಲ್. ನಂಬರ್ 2, ವಡೆಲಾ ರೈಲ್ವೆ ಸ್ಟೇಷನ್. ಒಂದು ಸಣ್ಣ ವಿಲೇಜ್, ಆದ್ರೆ ಅದರೊಳಗೆ ಅಡಗಿರೋ ಡಾರ್ಕ್ ಸೀಕ್ರೆಟ್ ಕೇಳಿದ್ರೆ ನಿಮ್ಗೆ ತುಂಬಾ ಇಂಟೆನ್ಸ್ ಫೀಲ್ ಕೊಡುತ್ತೆ. ಸ್ಟೋರಿ ಸ್ಟಾರ್ಟ್ ಆಗೋದು ಒಂದು ಶಾಕಿಂಗ್ ಸೀನಿಂದ. ಒಂದು ವಿಮೆನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕೈಯಲ್ಲಿ ಸೆವರ್ಡ್ ಹೆಡ್ ಹಿಡ್ಕೊಂಡು ಸರೆಂಡರ್ ಆಗ್ತಾಳೆ. ಆ ಕ್ಷಣದಿಂದಲೇ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಈ ವಿಲೇಜ್ನಲ್ಲಿ ಏನೋ ತುಂಬಾ ಡೇಂಜರಸ್ ಆಗ್ತಿದೆ ಅಂತ. ವಡೆಲಾ ಅನ್ನೋ ವಿಲೇಜ್ನಲ್ಲಿ ನ್ಯೂಲಿ ಮ್ಯಾರಿಡ್ ಬ್ರೈಡ್ಸ್ ವೆಡ್ಡಿಂಗ್ ನೈಟಲ್ಲೇ ಬ್ರೂಟಲ್ ಆಗಿ ಮರ್ಡರ್ ಆಗ್ತಿರ್ತಾರೆ. ವಿಲೇಜ್ ಜನರೆಲ್ಲ ಫಿಯರ್ನಲ್ಲಿ ಬದುಕ್ತಿರ್ತಾರೆ. ಈ ಮಿಸ್ಟೀರಿಯಸ್ ಸೀರಿಯಲ್ ಕಿಲ್ಲಿಂಗ್ ಸಾಲ್ವ್ ಮಾಡಕ್ಕೆ IPS ಆಫೀಸರ್ ಅನುದೀಪ್ ಕೇಸ್ ಟೇಕಪ್ ಮಾಡ್ತಾನೆ. ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಸಸ್ಪಿಷನ್ ಸ್ಲೋಲಿ ರಾಧಾ ಮತ್ತು ಅವಳ ಹಸ್ಬೆಂಡ್ ತಿರುಪತಿ ಕಡೆ ಟರ್ನ್ ಆಗುತ್ತೆ. ಪಾವರ್ಟಿನಲ್ಲಿ ಬದುಕೋ ಈ ಕಪಲ್ ಈ ಮರ್ಡರ್ಸ್ ಜೊತೆ ಏನಾದ್ರೂ ಕನೆಕ್ಷನ್ ಇದೆಯಾ ಅಥವಾ ವಿಲೇಜ್ನಲ್ಲಿ ಇನ್ನೂ ದೊಡ್ಡ ಸೀಕ್ರೆಟ್ ಅಡಗಿದೆಯಾ? ಎವ್ರಿ ಇನ್ವೆಸ್ಟಿಗೇಷನ್ ಸ್ಟೆಪ್ನಲ್ಲಿ ಸಸ್ಪೆನ್ಸ್ ಇನ್ನೂ ಡೀಪ್ ಆಗ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಬರೋವರೆಗೂ ಕಿಲ್ಲರ್ ಯಾರು ಅನ್ನೋ ಡೌಟ್ ಆಡಿಯನ್ಸ್ ಮೈಂಡ್ನಲ್ಲಿ ಕಂಟಿನ್ಯೂ ಆಗುತ್ತೆ. ಓವರಾಲ್ ಹೇಳ್ಬೇಕಂದ್ರೆ ವಡೆಲಾ ರೈಲ್ವೆ ಸ್ಟೇಷನ್ ಒಂದು ಗ್ರಿಪ್ಪಿಂಗ್ ಕ್ರೈಮ್ ಥ್ರಿಲ್ಲರ್. ಡಾರ್ಕ್ ವಿಲೇಜ್ ಬ್ಯಾಕ್ಡ್ರಾಪ್, ಅನ್ಪ್ರೆಡಿಕ್ಟಬಲ್ ಟ್ವಿಸ್ಟ್ಸ್ ಮತ್ತು ಇಂಟೆನ್ಸ್ ಸ್ಟೋರಿ ಟೆಲ್ಲಿಂಗ್ ಇದನ್ನ ಕಂಪ್ಲೀಟ್ ಬಿಂಜ್ ವಾಚ್ ಸಿನಿಮಾ ಆಗಿ ಮಾಡುತ್ತೆ. ನಂಬರ್ 1, ವಲಯಂ. ಇಮ್ಯಾಜಿನ್, ಒಂದು ಸ್ಮಾಲ್ ಆರ್ಗ್ಯುಮೆಂಟ್ ನಂತರ ಸಡನ್ಲಿ ನಿಮ್ಮ ವೈಫ್ ಡಿಸಪಿಯರ್ ಆಗಿಬಿಟ್ರೆ ವಾಟ್ ವಿಲ್ ಯು ಡೂ? ಇದೇ ಶಾಕಿಂಗ್ ಸಿಚುವೇಶನ್ ಫೇಸ್ ಮಾಡೋ ಕ್ಯಾರೆಕ್ಟರ್ ಅರವಿಂದ್. ಈ ರೋಲ್ನಲ್ಲಿ ನಟಿಸಿದ್ದಾರೆ ಲಕ್ಷ್ ಚದಾಲವಾಡ. ಸಸ್ಪೆನ್ಸ್ ಥ್ರಿಲ್ಲರ್ ವಲಯಂನಲ್ಲಿ ಸ್ಟೋರಿ ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತದೆ, ಬಟ್ ಎವ್ರಿ ಮಿನಿಟ್ ಟೆನ್ಷನ್ ಹೆಚ್ಚಾಗುತ್ತಾ ಹೋಗುತ್ತದೆ. ಅರವಿಂದ್ ಮತ್ತು ಅವನ ವೈಫ್ ದಿಶಾ ಈ ಕ್ಯಾರೆಕ್ಟರ್ನಲ್ಲಿ ನಟಿಸಿದ್ದಾರೆ ದಿಗಂಗನ ಸೂರ್ಯವಂಶಿ. ಇವರಿಬ್ಬರ ನಡುವೆ ಸ್ಮಾಲ್ ಫೈಟ್ ಆಗುತ್ತದೆ, ಆದರೆ ನೆಕ್ಸ್ಟ್ ಡೇ ದಿಶಾ ಸಡನ್ಲಿ ಮಿಸ್ಸಿಂಗ್. ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ, ಕ್ಲೂಸ್ ಸಿಗುತ್ತವೆ, ಸಸ್ಪೆಕ್ಟ್ಸ್ ಚೇಂಜ್ ಆಗುತ್ತಾ ಇರುತ್ತಾರೆ ಮತ್ತು ಶಾಕಿಂಗ್ ಟ್ವಿಸ್ಟ್ ಏನೆಂದರೆ ಸ್ಲೋಲಿ ಅರವಿಂದ್ ತಾನೇ ಸಸ್ಪೆಕ್ಟ್ ಆಗುವ ಸಿಚುವೇಶನ್ ಬರುತ್ತದೆ. ಮೂವಿ ಹೋಲ್ ಟೈಮ್ ಒಂದು ಬಿಗ್ ಕ್ವೆಶ್ಚನ್ ರೇಸ್ ಮಾಡುತ್ತದೆ. ದಿಶಾ ಆಕ್ಚುಲಿ ಎಲ್ಲಿ ಹೋಗಿದ್ದಾಳೆ? ಕಿಡ್ನ್ಯಾಪ್ ಆಗಿದೆಯಾ? ಅಥವಾ ಬಿಹೈಂಡ್ ದಿಸ್ ಡಿಸಪಿಯರೆನ್ಸ್ ಇನ್ನೂ ಬಿಗರ್ ಸೀಕ್ರೆಟ್ ಇದೆಯಾ? ಡೈರೆಕ್ಟರ್ ರಮೇಶ್ ಕಡುಮುಲಾ ಸ್ಟೋರಿಯನ್ನು ಸಸ್ಪೆನ್ಸ್ ಎಲಿಮೆಂಟ್ಸ್ ಜೊತೆ ಬಿಲ್ಡ್ ಮಾಡಿರುವ ರೀತಿ ಇಂಟ್ರೆಸ್ಟಿಂಗ್ ಆಗಿದೆ. ಓವರಾಲ್ ವಲಯಂ ಒಂದು ಸ್ಲೋ ಬರ್ನ್ ಮಿಸ್ಟ್ರಿ ಥ್ರಿಲ್ಲರ್. ನಿಮಗೆ ಇನ್ವೆಸ್ಟಿಗೇಷನ್ ಸ್ಟೋರೀಸ್ ಮತ್ತು ಟ್ವಿಸ್ಟ್ಸ್ ಇಷ್ಟ ಇದ್ದರೆ ಈ ಮೂವಿ ಡೆಫಿನೆಟ್ಲಿ ಒನ್ ಟೈಮ್ ಬಿಂಜ್ ವಾಚ್ ಮೆಟೀರಿಯಲ್. ಇಂಥ ಇನ್ನಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ರಿವ್ಯೂಸ್ ಮತ್ತು ಸ್ಟೋರಿ ಎಕ್ಸ್ಪ್ಲನೇಷನ್ಸ್ ನೋಡಬೇಕಂದ್ರೆ ನಮ್ಮ ಸಿನಿಮಾ ಸಂತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ನಲ್ಲಿ ತಪ್ಪದೇ ಬರೆಯಿರಿ. ಇದು ನಿಮ್ಮ ಸಿನಿಮಾ ಸಂತೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಿನಿಮಾ ಸ್ಟೋರಿ ಜೊತೆ ಭೇಟಿಯಾಗೋಣ. ಆಕ್ಟಿಂಗ್